ಮಹಾತ್ಮ ಗಾಂಧೀಜಿಯವರು ಆನ್ ಎಕ್ಸ್ಪೆರಿಮೆಂಟ್ ಇನ್ ಹ್ಯೂಮನ್ ನೇಚರ್, ಮಾನವನ ಸ್ವಭಾವದ ಬಗೆಗೆ ಪ್ರಯತ್ನವನ್ನು ಮಾಡಿದ್ದಾರೆ. ಮಾನವನು ಒಳ್ಳೆಯವನಾಗಿದ್ದಾನೆ. ಆತನಲ್ಲಿ ನಾವು ಯಾವಾಗಲೂ ಒಳ್ಳೆಯದನ್ನೇ ಕಾಣಬೇಕು. ಮಾನವನ ಸ್ವಭಾವ ಇತರ ಜೀವಿಗಳಂತೆ ಜೀವಿ ಸ್ವಭಾವಗಳು ಇದ್ದರೂ ಕೂಡ ಆ ಪಶುತ್ವದ ಗುಣಗಳಿಂದ, ಅಧಮ ಗುಣಗಳಿಂದ, ಅಹಿಂಸಾತ್ಮಕ ಗುಣಗಳಿಂದ ಆತ ದೈವದಲ್ಲಿ, ದೇವರಲ್ಲಿ, ಸತ್ಯದಲ್ಲಿ, ಅಹಿಂಸೆಯಲ್ಲಿ ತನ್ನ ನಂಬಿಕೆಯನ್ನು ಬೆಳೆಸಿಕೊಂಡು ಪಶುತ್ವದಿಂದ ಮಾನವತ್ವದ ಕಡೆಗೆ, ಮಾನವತ್ವದ ಕಡೆಯಿಂದ ದೈವತ್ವದ ಕಡೆಗೆ ಆತ ಸಾಗಲಿಕ್ಕೆ ಸಾಧ್ಯದ ಪರಿಪೂರ್ಣವಾದಂತಹ ಮನುಷ್ಯನಾಗಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯದ ಅಂತಕ್ಕಂಥ ಒಂದು ಬಲವಾದಂತಹ ನಂಬಿಕೆಯನ್ನು ಮಹಾತ್ಮ ಗಾಂಧೀಜಿಯವರು ಹೊಂದಿದರು. ಮಾನವನು ಒಳ್ಳೆಯವನಾಗಿದ್ದಾನೆ, ಒಳ್ಳೆಯವನಾಗಿರುತ್ತಾನೆ, ಒಳ್ಳೆಯವನಾಗಿ ಮುಂದುವರಿಯಬೇಕು, ಆತ ಸಹೋದರತ್ವದ ಮನೋಭಾವನೆಯನ್ನು ಬೆಳೆಸಿಕೊಳ್ಬೇಕು. ಇಡೀ ವಿಶ್ವವೇ ಒಂದು ಕುಟುಂಬ, ನಾವೆಲ್ಲರೂ ಸಹೋದರಿದ್ದಂತೆ ಅಂತಕ್ಕಂಥ ಪ್ರೀತಿಯ ತಳಹದಿಯ ಮೇಲೆ ಸಮಾಜ ನಿರ್ಮಾಣ ಆಗಬೇಕು, ವ್ಯಕ್ತಿಯ ಬದುಕು ಹಸನಾಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಗಾಂಧೀಜಿಯವರು ಮಾನವನನ್ನು ಪರಿಪೂರ್ಣತೆಯತ್ತ ಸಾಗುವಂತೆ ಮಾಡುವಲ್ಲಿ ಕೆಲವೊಂದು ಋತುಗಳನ್ನು, ಕೆಲವೊಂದು ನಿಯಮಗಳನ್ನು ಮಾನವ ತನ್ನ ಜೀವನದಲ್ಲಿ ಆಚರಣೆ ಮಾಡಬೇಕು, ಅನುಸರಿಸಬೇಕು ಅಂತಕ್ಕಂಥ ಒಂದು ಸದುದ್ದೇಶವನ್ನಿಟ್ಟುಕೊಂಡು ಅವರು ಸಾಬರಮತಿ ಆಶ್ರಮದಲ್ಲಿ ದಕ್ಷಿಣ ಆಫ್ರಿಕಾದಿಂದ ಹಿಂತಿರುಗಿದ ನಂತರ ಅಲ್ಲಿರ್ತಕ್ಕಂಥ ಅನುಯಾಯಿಗಳಿಗೆ, ಆಶ್ರಮವಾಸಿಗಳಿಗೆ ಕೆಲವೊಂದು ನಿಯಮಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಆ ನಿಯಮಾವಳಿಗಳನ್ನು, ಋತುಗಳನ್ನು ಅನುಸರಿಸಿಕೊಳ್ಳುವುದರಿಂದ ಮಾನವನು ಪರಿಪೂರ್ಣತೆಯತ್ತ ಸಾಗಬೇಕು ಅಂತಕ್ಕಂತಹ ಮಾನವನ ಸ್ವಭಾವ, ತನ್ನ ಸ್ವಭಾವವನ್ನು ಪಶುತ್ವದ ಸ್ವಭಾವವನ್ನು ಮಾನವತ್ವದ ಸ್ವಭಾವವಾಗಿ, ಮಾನವತ್ವದನ್ನು ದೈವತ್ವದ ಸ್ವಭಾವವಾಗಿ ಬದಲಾವಣೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯದ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಿ, ಮಾನವನು ತನ್ನನ್ನು ತಾನು ಪ್ರಯೋಗಕ್ಕೆ ಒಡ್ಡಿಕೊಳ್ಬೇಕು, ತಾನೇ ಪ್ರಯೋಗದ ಸಾಧನವಾಗಬೇಕು, ವಸ್ತುವಾಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಮಾನವನಿಗೆ ಕೆಲವೊಂದು ನಿಯಮಗಳನ್ನು, ಋತುಗಳನ್ನು ಏನು ಹೇಳಿದ್ದಾರೆ. ಈ ಋತುಗಳನ್ನು ಆತ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಇಡೀ ಸಮಾಜದ ಸುಧಾರಕನಾಗಿ, ಸಮಾಜ ಸುಧಾರಣೆಯ ಮುಂದಾಳು ಆಗಿ, ಸಮಾಜ ಸುಧಾರಣೆಯಲ್ಲಿ ತನ್ನನ್ನು ತಾನು ಫಿಟ್ ಮಾಡಿಕೊಳ್ಳುವಲ್ಲಿ ಬಹಳ ಮಹತ್ವದಾದಂತಹ ಪಾತ್ರವನ್ನು ವಹಿಸ್ತದ ಅಂತಕ್ಕಂಥ ಮಾತನ್ನು ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ವ್ಯಕ್ತಿಯ ಬದುಕು ಹಸನಾಗಬೇಕು, ವ್ಯಕ್ತಿ ನೈತಿಕವಾಗಿ ಹಾಗೂ ಮಾನಸಿಕವಾಗಿ ದೈವತ್ವದ ಗುಣಗಳನ್ನು ಬೆಳೆಸಿಕೊಳ್ಬೇಕು. ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟಿ ಆಗಬೇಕು. ಆತ ಮಾನಸಿಕವಾಗಿ, ದೈಹಿಕವಾಗಿ, ನೈತಿಕವಾಗಿ ಎಲ್ಲ ದೃಷ್ಟಿಯಿಂದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕು. ತನ್ನನ್ನು ತಾನು ಪ್ರಯೋಗಕ್ಕೆ ಒಡ್ಡಿಕೊಂಡು ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಒಬ್ಬ ಅಪ್ಪಟ ಸತ್ಯಸಂಧನಾಗಬೇಕು, ಅಹಿಂಸಾವಾದಿ ಆಗಬೇಕು. ಸತ್ಯಸಂಧನಾಗೋದ್ರ ಮೂಲಕ, ಅಹಿಂಸಾವಾದಿ ಆಗೋದ್ರ ಮೂಲಕ ಸಮಾಜ ಸುಧಾರಣೆಗೆ ಅಣಿಯಾಗಬೇಕು, ಪರಿಪೂರ್ಣತೆಯತ್ತ ಸಾಗಬೇಕು, ಸಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ವಿಚಾರವನ್ನು ಮಾನವನ ಸ್ವಭಾವದ ಬಗ್ಗೆ ಮಹಾತ್ಮ ಗಾಂಧೀಜಿಯವರು ಏನು ಮಾಡಿದ್ದಾರೆ, ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ 6 ಋತುಗಳನ್ನು ಆತ
ಅನುಸರಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅವು ಯಾವ್ಯಾವಪ್ಪ ಅಂದ್ರೆ ದ ವೋ ಆಫ್ ಟ್ರುತ್, ಸತ್ಯ, ಸತ್ಯದ ವೃತ್ತ ಪರಿಪಾಲನೆ. ಎರಡನೇದು ಅಹಿಂಸೆ, ನಾನ್ ವೈಲೆನ್ಸ್, ಅಹಿಂಸೆ ವೃತ್ತ ಪರಿಪಾಲನೆ. ಅದರಂತೆ ಬ್ರಹ್ಮಚರ್ಯ ವೃತ್ತ ಪರಿಪಾಲನೆ, ಬ್ರಹ್ಮಚರ್ಯದ ಪರಿಪಾಲನೆ. ಅದರಂತೆ ಅಸ್ವಾದ, ಇಂದ್ರಿಯಗಳ ಮೇಲೆ, ನಾಲಿಗೆಯ ಮೇಲೆ, ಆಹಾರದ ಮೇಲೆ, ಮನೋಭಾವನೆಗಳ ಮೇಲೆ ನಿಯಂತ್ರಣ, ಅಸ್ವಾದ. ಅದರಂತೆ ಓವ್ ಆಫ್ ನಾನ್ ಸ್ಟೀಲಿಂಗ್, ಆಸ್ತಿಯ ಕಳ್ಳತನ ಮಾಡದಿರುವುದು, ಆಸ್ತಿಯ. ಅದರಂತೆ ಏನಿದೆ ದ ಓವ್ ಆಫ್ ನಾನ್ ಪೊಸೆಷನ್, ಅಸಂಗ್ರಹ ಪ್ರವೃತ್ತಿ. ಈ 6 ಋತುಗಳನ್ನು ಮನುಷ್ಯ ತನ್ನ ಜೀವನದಲ್ಲಿ ತಪಸ್ಸನ್ನಾಗಿ ಮಾಡಿಕೊಂಡು ಅಳವಡಿಸಿಕೊಂಡಾಗ ಆತ ಒಬ್ಬ ಪರ್ಫೆಕ್ಟ್, ಪರಿಪೂರ್ಣ ಮಾನವತ್ವವನ್ನು, ಮಾನವೀಯತೆಯನ್ನು, ಮನುಷ್ಯತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ವಿಚಾರವನ್ನು, ಮಾನವತನ ಸ್ವಭಾವವನ್ನು ಬದಲಾವಣೆ ಮಾಡಿಕೊಳ್ಳುವ ದಿಶೆಯಲ್ಲಿ ಸಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ವಿಚಾರನ ಮಹಾತ್ಮ ಗಾಂಧೀಜಿಯವರು ನಂಬಿದ್ರು. ಆ ದಿಶೆಯಲ್ಲಿ ತಮ್ಮ ಅನುಯಾಯಿಗಳಿಗೆ ಕರೆಯನ್ನು ಕೊಟ್ಟರು. ಈ ಋತ ನಿಯಮಗಳನ್ನು ಪರಿಪಾಲನೆ ಮಾಡಬೇಕು, ತನ್ಮೂಲಕ ತಾವು ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು, ದೈವತ್ವವನ್ನು ಸಾಧಬೇಕು, ದೇವರಲ್ಲಿ ಒಂದಾಗಬೇಕು. ಅದುವೇ ಮಾನವ ಧರ್ಮ, ಮಾನವ ಸಹಜ ಧರ್ಮ ಅಂತಕ್ಕಂಥ ಒಂದು ವಿಚಾರವನ್ನು ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ಯಾರ ಹೇಳಿದ್ದಾರೆ. ಈ 6 ಋತುಗಳು ಮಾನವನನ್ನ ಪಶುತ್ವದಿಂದ ಮಾನವತ್ವದ ಕಡೆಗೆ, ಮಾನವತ್ವದಿಂದ ದೈವತ್ವದ ಕಡೆಗೆ ಏನು ಮಾಡ್ತದೆ, ಕರೆದುಕೊಂಡು ಹೋಗ್ತದೆ. ಅದರಿಂದ ಆತ ತನ್ನ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಸಂತೃಪ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿದರು. ಮಾನವೀಯತೆಯ ತುದಿಯ ವಿಚಾರವನ್ನು, ಹೈಯೆಸ್ಟ್ ಪೀಕ್ ಆಫ್ ಹ್ಯುಮ್ಯಾನಿಟಿ ವಿಚಾರವನ್ನು ಮಹಾತ್ಮ ಗಾಂಧೀಜಿಯವರು ಮಾನವನ ಸ್ವಭಾವದ ಬಗ್ಗೆ ಏನು ಮಾಡಿದ್ದಾರೆ, ಹೊಂದಿದ್ದಾರೆ. ಅವುಗಳ ವಿವರಣೆಯನ್ನು ನಾವು ಒಂದೊಂದಾಗಿ ನೋಡೋಣ. ಅದರಂತೆ ಇನ್ನುಳಿದ ಒಟ್ಟು 11 ಋತುಗಳನ್ನು ಹೇಳ್ಯಾರ. ಆ ಇನ್ನುಳಿದ ಋತುಗಳು ಸಮಾಜಮುಖಿ ಆಗಬೇಕು, ಸಮಾಜ ಸೇವಕನಾಗಬೇಕು, ಸಮಾಜ ಸುಧಾರಣೆ ಆಗಬೇಕು. ಕೇವಲ ವ್ಯಕ್ತಿಯ ಬದುಕು ಹಸನಾದರೆ ಅಷ್ಟೇ ಸಾಲದು. ವ್ಯಕ್ತಿಯ ಜೊತೆಗೆ ತಾನಿರ್ತಕ್ಕಂಥ ಪರಿಸರ, ಇಡೀ ಸಮಾಜ ಹಸನಾಗಬೇಕು, ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು. ಅಂದಾಗ ಮಾತ್ರ ವ್ಯಕ್ತಿ ಸಮಾಜದಲ್ಲಿ ಒಂದಾಗಬೇಕು. ಸಮಾಜದಲ್ಲಿ ಒಂದಾದಾಗ ಇಡೀ ವಿಶ್ವ ಮಾನವನಾಗ್ತಾನ, ಇಡೀ ವಿಶ್ವ ಅಭಿವೃದ್ಧಿ ಪಥದಲ್ಲಿ ಸಾಗ್ತದ. ಇಡೀ ವಿಶ್ವದಾದ್ಯಂತ ಮನುಕುಲದಲ್ಲಿ ಸುಖ, ಶಾಂತಿ, ಸಮಾಧಾನಗಳು ನೆಲೆಗೊಳ್ತವ ಅಂತಕ್ಕಂಥ ಒಂದು ವಿಚಾರವನ್ನು ಗಾಂಧೀಜಿಯವರು ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಆ ಇನ್ನುಳಿದ 7 ವಿಚಾರಗಳಿರುವ, ಇನ್ನುಳಿದ ವಿಚಾರಗಳಿರುವ ಅವು ಸಮಾಜಮುಖಿಯಾದಂತಹ ವಿಚಾರಗಳಾಗ್ಯಾವ. ಅವುಗಳು ಯಾವ್ಯಾವ ಎಂಬುದನ್ನು ಇವುಗಳನ್ನು ವಿವರವಾಗಿ ನಾವು ತಿಳಿದುಕೊಂಡ ನಂತರ ಅವುಗಳು ಯಾವ್ಯಾವ ಅಂತಕ್ಕಂಥ ಸಂಗತಿಯನ್ನು ನಾವು ಏನು ಮಾಡೋಣ ಅಂತ ನೋಡ್ತಕ್ಕಂಥ ಒಂದು ಪ್ರಯತ್ನವನ್ನು ಏನು ಮಾಡೋಣ. ಮೊದಲನೇದಾಗಿ ಸತ್ಯವನ್ನು ವೃತ್ತವಾಗಿ ಆಚರಣೆ ಮಾಡಬೇಕು. ಮಾನವನು ಸತ್ಯಸಂಧನಾಗಬೇಕು, ಜೀವಿ ಚಿಂತನ ಜ್ಞಾನಿ ಆಗಬೇಕು. ಸತ್ಯವನ್ನು ಆಚರಣೆ ಮಾಡಿದರೆ ಆತ ಪ್ರತಿಯೊಂದು ಕಾರ್ಯದಲ್ಲಿ, ಪ್ರತಿಯೊಂದು ಜೀವನದ ಹಂತದಲ್ಲಿ ಸತ್ಯವನ್ನು ಆಚರಣೆ ಮಾಡುವುದರಿಂದ ಆತ ಸದ್ಗತಿಯನ್ನು ಹೊಂತಾನ, ಸುಖ, ಶಾಂತಿ, ಸಮಾಧಾನವನ್ನು ಹೊಂತಾನ. ಸತ್ಯವೇ ದೇವರು, ದೇವರೇ ಸತ್ಯ ಅಂತಕ್ಕಂಥ ಒಂದು ವಿಚಾರವನ್ನು ಏನು ಮಾಡ್ತಾ ಇದ್ದಾರೆ, ಮಹಾತ್ಮ ಗಾಂಧೀಜಿಯವರು ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ. ಗಾಂಧೀಜಿಯವರು ತಮ್ಮ ಜೀವನದ ದರ್ಶನದಲ್ಲಿ ಸತ್ಯಕ್ಕೆ ಪ್ರಥಮ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದಾರೆ. ಸತ್ಯವೇ ದೇವರು, ದೇವರೇ ಸತ್ಯ. ಮಾನವನು ಪಶುತ್ವದಿಂದ, ಮಾನವತ್ವದಿಂದ, ದೈವತ್ವದಿಂದ, ಸತ್ಯದ ಆಚರಣೆಯಿಂದ ಸಾಗಲಿಕ್ಕೆ ಏನದ ಸಾಧ್ಯದ ಅಂತಕ್ಕಂಥ ಮಾತನ್ನ ಗಾಂಧೀಜಿಯವರು ಯಾವಾಗಲೂ ಹೇಳ್ತಾ ಇದ್ರು. ಗಾಂಧೀಜಿಯವರು ತಮ್ಮನ್ನು ತಾವು ಸತ್ಯದ ವಿನಮ್ರ ಸೇವಕ ಹಾಗೂ ನಿಷ್ಠಾವಂತ ಪೂಜಾರಿ ಅಂತ ಏನ್ ಮಾಡಿದ್ರು, ಭಾವಿಸಿಕೊಂಡಿದ್ದರು. ಆದರೂ ಗಾಂಧೀಜಿಯವರು ಹೇಳಿದಂತೆ ಸತ್ಯದ ಸ್ವರೂಪ ಬಹಳ ಸೂಕ್ಷ್ಮವಾದದ್ದು. ಒಂದು ಕಾಲದಲ್ಲಿ ಸತ್ಯ ಅಂತ ಅನಿಸಿಕೊಂಡದ್ದು
ಸತ್ಯ ಅಂತ ಕಂಡು ಬಂದದ್ದು ಅದು ಇನ್ನೊಂದು ಕಾಲದಲ್ಲಿ ನಾಳೆ ಅಸತ್ಯವೊಂದು ಅನುಭವಕ್ಕೆ ಬರಬಹುದು. ಆದ್ದರಿಂದ ಆಯಾ ಕಾಲಕ್ಕೆ ವಿಮರ್ಶಿಸಿ ಸತ್ಯವನ್ನು ನಾವೇನು ಮಾಡಬೇಕು, ಆಚರಣೆಯಲ್ಲಿ ತರಬೇಕು ಅಂತಕ್ಕಂಥ ಮಾತನ್ನ ಗಾಂಧೀಜಿಯವರು ಏನು ಮಾಡಿದ್ರು, ಹೇಳಿದ್ರು. ಅದು ಹಿಂಸಾವೃತ್ತಿಯ ನಮ್ರತೆ ಇಲ್ಲದ ಸತ್ಯದ ಉಪಾಸನೆ ಆಗ್ತದೆ. ನಾವು ಸತ್ಯವನ್ನ ಪರಾಮರ್ಶೆ ಮಾಡದೇ ಇದ್ರೆ ಅದು ಸರಿಯಾದಂಥ ಒಂದು ಕ್ರಮ ಅಲ್ಲ ಅಂತಕ್ಕಂಥ ಮಾತನ್ನ ಗಾಂಧೀಜಿಯವರು ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಮೊದಲು ದೇವರು ಪ್ರೇಮ ಸ್ವರೂಪಿ, ಸತ್ಯದ ಸ್ವರೂಪಿ ಎನ್ನುತ್ತಿದ್ದಂತಹ ಗಾಂಧೀಜಿಯವರು ಸತ್ಯವೇ ದೇವರು, ಗಾಡ್ ಇಸ್ ಟ್ರುತ್ ಎಂದು ಮನಗಂಡರು. ದೇವರನ್ನು ನಂಬದ ಜನರು ಇರಬಹುದಾದರೂ ಸತ್ಯವನ್ನು ನಂಬದವರು ಎಲ್ಲಿಯೂ ಇಲ್ಲ ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾ ಇದ್ರು. ನಾವು ಪ್ರತ್ಯಕ್ಷವಾಗಿ ಕಂಡು ಅನುಭವಿಸಿದ ಸತ್ಯವನ್ನು ಇಲ್ಲವೆನ್ನಲಾಗುವುದಿಲ್ಲ. ಅದನ್ನು ಇಲ್ಲ ಎಂದು ಅನ್ನುವುದಾದರೆ ತಾನು ಕಂಡ ಅನುಭವ ಹಾಗೂ ತನ್ನನ್ನು ತಾನೇ ಇಲ್ಲದಂತೆ ಆಗ್ತದೆ. ನಾಸ್ತಿಕತೆ ಕೂಡ ಅವರ ದೃಷ್ಟಿಯಲ್ಲಿ ಸತ್ಯವೇ. ಪ್ರತಿಯೊಬ್ಬ ಮನುಷ್ಯನು ತನ್ನ ಶ್ರದ್ಧೆಗೆ ಅನುಸಾರವಾಗಿ ಸತ್ಯ ಮಾರ್ಗದಲ್ಲಿ ಏನು ಮಾಡಬೇಕು, ನಡೆದುಕೊಳ್ಳಬೇಕು. ಸತ್ಯ ಮಾರ್ಗದಲ್ಲಿ ನಡೆದುಕೊಳ್ಳುವುದರ ಮೂಲಕ ಆತ ಸತ್ಯಸಂಧನ ಆಗ್ತಾನೆ. ಸತ್ಯದ ಒಂದು ಮಹತ್ವವನ್ನು ಏನ್ ಮಾಡ್ತಾನೆ, ತಿಳಿದುಕೊಳ್ಳಿಕ್ಕೆ, ಅರಿತುಕೊಳ್ಳಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ವಿಚಾರವನ್ನ ಸತ್ಯದ ವಿವರಣೆಯ ಮೂಲಕ ಏನ್ ಮಾಡ್ತಾ ಇದ್ದಾರೆ, ತಮ್ಮ ಅನುಯಾಯಿಗಳಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಮಹಾತ್ಮ ಗಾಂಧೀಜಿಯವರು ಮನುಷ್ಯ ಪರಿಪೂರ್ಣತೆಯನ್ನು ಸಾಧಿಸಲಿಕ್ಕೆ, ಮಾನವೀಯತೆಯನ್ನ ಗುಣವನ್ನ ಬೆಳೆಸಿಕೊಳ್ಳಲಿಕ್ಕೆ ಅಹಿಂಸೆಯ ನಿಯಮವನ್ನ ತನ್ನ ಜೀವನದಲ್ಲಿ ಏನ್ ಮಾಡಬೇಕು, ಪ್ರತಿಯೊಬ್ಬನು ಅಳವಡಿಸಿಕೊಳ್ಬೇಕು ಅಂತಕ್ಕಂಥ ಮಾತನ್ನ ತಾವು ಅಹಿಂಸೆಯನ್ನ ಜೀವನದಲ್ಲಿ ಆಚರಣೆಯಲ್ಲಿ ತರುವುದರ ಮೂಲಕ ಮಾರ್ಗದರ್ಶಿಯಾಗಿ, ರೋಲ್ ಮಾಡೆಲ್ ಆಗಿ ನಮ್ಗೆ ಏನ್ ಮಾಡಿದ್ದಾರೆ, ತೋರಿಸಿಕೊಟ್ಟಿದ್ದಾರೆ. ನಾನ್ ವೈಲೆನ್ಸ್, ಅಹಿಂಸೆಯನ್ನ ತಪಸ್ಸು ಅಂತ ಏನ್ ಮಾಡಬೇಕು, ತಿಳಿಸ್ಕೊಳ್ಬೇಕು. ಅಹಿಂಸೆ ಅಂತಂದ್ರೆ ಯಾವುದೇ ರೀತಿಯ ಹಿಂಸೆಯನ್ನು ಮಾಡ್ತಕ್ಕಂಥಲ್ಲ, ಸಕಲ ಜೀವರಾಶಿಗಳಿಗೆ ಒಳ್ಳೆಯದನ್ನು ಬಯಸ್ತಕ್ಕಂಥ ಒಂದು ವಿಚಾರ ಏನದು, ಸ್ವಭಾವ ಏನದು, ಅದಕ್ಕೆ ಅಹಿಂಸೆ ಅಂತ ಕರೀತಾರೆ. ಕಾಯ ವಾಚ ಮನುಷ್ಯ, ನಮ್ಮ ಮಾತಿನಿಂದಾಗಲಿ, ನಮ್ಮ ಕೃತಿಯಿಂದಾಗಲಿ, ನಮ್ಮ ಮನಸ್ಸಿನಿಂದಾಗಲಿ ಯಾರಿಗೂ ಯಾವುದೇ ಕಾಲಕ್ಕೂ, ಯಾವುದೇ ಸಂದರ್ಭದಲ್ಲಿಯೂ, ಯಾವುದೇ ಸನ್ನಿವೇಶದಲ್ಲಿಯೂ ಕೆಟ್ಟದ್ದನ್ನ, ಹಿಂಸೆಯನ್ನ ಬಯಸ್ತಕ್ಕದ್ದಲ್ಲ. ಹಿಂಸೆಯಿಂದ ನಾವು ಏನನ್ನೂ ಸಾಧಿಸಲಿಕ್ಕೆ ಏನಾಗಂಗಿಲ್ಲ, ಸಾಧ್ಯ ಆಗಿಲ್ಲ. ಹಿಂಸೆಯಿಂದ ಅನಾಹುತಗಳು ಹೆಚ್ಚಾಗ್ತವೆ, ಸಮಸ್ಯೆಗಳು ಉದ್ಭವ ಆಗ್ತವೆ. ಹಿಂಸೆಯಿಂದ ಹಿಂಸೆ ಉತ್ತರ ಅಲ್ಲ, ಹಿಂಸೆಗೆ ಅಹಿಂಸೆಯೇ ತಕ್ಕದಾದಂಥ ಉತ್ತರವಾದವಾಗಿದೆ ಅಂತಕ್ಕಂಥ ಮಾತನ್ನ ಮಹಾತ್ಮ ಗಾಂಧೀಜಿಯವರು ಮಾಡಿದ್ರು, ಹೇಳಿದರು. ಮಾನವ ದ್ವೇಷ, ಅಸೂಯೆ, ಮಾತ್ಸರ್ಯ ಇವೆಲ್ಲವುಗಳನ್ನು ಬಿಡಬೇಕು. ಬಿಟ್ಟಾಗ ದೈವತ್ವವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯದ, ಪರಿಪೂರ್ಣತ್ವವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯದ. ಸತ್ಯ ಅಥವಾ ದೇವರ ಸಾಕ್ಷಾತ್ಕಾರವಾಗಿ ಅಹಿಂಸೆ ಇಲ್ಲದೆ ಬೇರೆ ಯಾವುದೇ ರೀತಿಯಾದಂಥ ಮಾರ್ಗ ಇಲ್ಲ ಅಂತಕ್ಕಂಥ ಮಾತನ್ನು ಯಾವಾಗಲೂ ಗಾಂಧೀಜಿಯವರು ಹೇಳ್ತಾ ಇದ್ದರು. ಆದುದರಿಂದ ಅಹಿಂಸೆಯನ್ನು ಆಚರಿಸಬೇಕು. ತಮ್ಮ ಜೀವನದಲ್ಲಿಯೂ ಕೂಡ ಅಹಿಂಸೆ ಆಚರಣೆಯನ್ನು ತತ್ವವನ್ನಾಗಿ ಮಾಡಿಕೊಂಡ್ರು. ತಮ್ಮ ಜೀವನದ ಸರ್ವಸ್ವವನ್ನು ಅಹಿಂಸೆಯ ಆಚರಣೆಗಾಗಿ ಮುಡುಪಾಗಿಟ್ಟದ್ದನ್ನು ನಾವು ಏನು ಮಾಡ್ತಾ ಇದ್ದೇವೆ, ಕಾಣ್ತಾ ಇದ್ದೇವೆ. ಹೀಗೆ ಸತ್ಯ ಮತ್ತು ಅಹಿಂಸೆಯ ತತ್ವದ ಆಧಾರದ ಮೇಲೆ ನಾವು ಜೀವನವನ್ನು ರೂಪಿಸಿಕೊಂಡಾಗ ಮಹಾ ಮಾನವತ್ವವನ್ನು ಪಡೆದುಕೊಳ್ಳಿಕ್ಕೆ, ಮುಟ್ಲಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತದೆ ಅಂತಕ್ಕಂಥ ವಿಚಾರ ಗಾಂಧೀಜಿಯವರು ಏನು ಮಾಡ್ತಾ ಇದ್ರು, ಯಾವಾಗಲೂ ಹೇಳ್ತಾ ಇದ್ರು. ಸತ್ಯಸಂಧರಾಗಿದ್ರು, ಅಹಿಂಸಾವಾದಿಯಾಗಿದ್ರು. ಸತ್ಯ ಮತ್ತು ಅಹಿಂಸೆಯೇ ಮೂಲ ಆಧಾರ, ಮನುಷ್ಯನ ಸುಖ ಸಮೃದ್ಧಿಗೆ, ಶಾಂತಿಗೆ, ಪ್ರೀತಿಗೆ ಏನದ ಮೂಲ ಆಧಾರ ಅಂತಕ್ಕಂಥ ಮಾತನ್ನ ಗಾಂಧೀಜಿಯವರು ಹೇಳಿ ಅಹಿಂಸೆಯನ್ನ ಆಚರಣೆಯಲ್ಲಿ ತರಬೇಕು. ಅದರ ಮೂಲಕ ದೈವತ್ವವನ್ನು ಪಡೀಲಿಕ್ಕೆ ಏನದ ಸಾಧ್ಯದ ಅಂತಕ್ಕಂಥ ವಿಚಾರ ಯಾವಾಗಲೂ ಏನ್ ಮಾಡ್ತಾ ಇದ್ರು, ಹೇಳ್ತಾ ಇದ್ರು. ನಾವು ನಮಗೆ ಕೆಟ್ಟದ್ದನ್ನು ಮಾಡ್ತಕ್ಕಂತಹ ವ್ಯಕ್ತಿಗೂ ಕೂಡ ಒಳ್ಳೆಯದನ್ನು ಮಾಡಬೇಕು ಎನ್ನುವಂಥದ್ದೇ ಅಹಿಂಸೆ ಆಗಿದೆ. ನಾವು ಸತ್ತರೂ ಅಡ್ಡಿ ಇಲ್ಲ, ನಮಗೆ ತೊಂದರೆ ಆದರೂ ಅಡ್ಡಿ ಇಲ್ಲ, ಇನ್ನೊಬ್ಬರಿಗೆ ಯಾವಾಗಲೂ ನಾವು
ಒಳ್ಳೆಯದನ್ನೇ ಮಾಡಬೇಕು ಅಂತಕ್ಕಂಥ ಒಂದು ತತ್ವವನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಇಂದಿನ ಸಾಮಾಜಿಕ ಕಲುಷಿತವಾದಂಥ ವ್ಯವಸ್ಥೆಯಲ್ಲಿ ನಾವು ಅಹಿಂಸೆಯನ್ನು ಕಾರ್ಯರೂಪದಲ್ಲಿ ತರುವುದು ಬಹಳ ಅವಶ್ಯವಾಗಿದೆ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಹೇಳಿದರೆ ಯಾವ ತಪ್ಪು ಆಗಲಿಕ್ಕಿಲ್ಲ. ಮೂರನೇದಾಗಿ ನಾನ್ ಸ್ಟೀಲಿಂಗ್, ಆಸ್ತಿಯ ಕಳ್ಳತನ ಮಾಡದೇ ಇರುವುದು. ಕಳ್ಳತನ ಮಾಡದೇ ಇರುವುದು ಒಂದು ವೃತ ನಿಯಮ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಹೇಳಿದರು. ಕಳ್ಳತನ ಮಾಡುವುದು ಅಂದ್ರೆ ಕೇವಲ ಯಾರ್ದಾದರೂ ವಸ್ತುವನ್ನಾಗಲಿ, ಹಣವನ್ನಾಗಲಿ, ಆಸ್ತಿಯನ್ನಾಗಲಿ ಕಳ್ಳತನ ಮಾಡುವುದಕ್ಕೆ ಅಷ್ಟೇ ಸೀಮಿತ ಅಲ್ಲ. ನಮಗೆ ಬೇಡವಾದಂತಹ ವಸ್ತುಗಳನ್ನು ನಾವು ಪಡೆದುಕೊಳ್ಳುವುದು ಕೂಡ ಒಂದು ರೀತಿಯ ಕಳ್ಳತನ ಆಗಿದೆ. ಕಳ್ಳತನವು ಕೂಡ ಒಂದು ಹಿಂಸೆಯ ರೂಪ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಅದರಂತೆ ನಮಗೆ ಬೇಕಾಗುವಷ್ಟಂತ ವಸ್ತುಗಳನ್ನು, ನಮಗೇನು ಅಗತ್ಯದ ಅವಶ್ಯಕತೆಗಳನ್ನು ಅವುಗಳನ್ನು ಮಾತ್ರ ನಾವು ಇಟ್ಕೊಳ್ಬೇಕು. ನಮಗೆ ಬೇಡವಾದಂತಹ ವಸ್ತುಗಳನ್ನು ನಾವು ಪಡೀಲಿಕ್ಕೆ ಅನವಶ್ಯಕವಾದಂಥ ಪ್ರಯತ್ನವನ್ನು ಮಾಡಬಾರ್ದು. ಬೇಡವಾದಂಥ ವಸ್ತುಗಳನ್ನು ಕೂಡ, ಅಗತ್ಯವಿಲ್ಲದೆ ಇರತಕ್ಕಂಥ ವಸ್ತುಗಳನ್ನು ಕೂಡ ನಾವು ಇಟ್ಕೊಳ್ಳುವುದು ಕೂಡ ಒಂದು ರೀತಿಯ ಏನದ ಕಳ್ಳತನ ಆಗಿದೆ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಹೇಳಿದರು. ಇಂದು ಸಮಾಜದಲ್ಲಿ ಬಡತನ ಆಗಲಿ, ನಿರುದ್ಯೋಗ ಆಗಲಿ, ಹಣಕಾಸಿನ ತೊಂದರೆಗಳಾಗಲಿ ಅವು ಬೆಳೆದು ಬರಲಿಕ್ಕೆ ಮೂಲ ಕಾರಣ ಆಸ್ತಿಯ ಕಳ್ಳತನ ಮಾಡುವುದು. ಆದ್ದರಿಂದ ಎಲ್ಲರಿಗೂ ಸರಿಸಮಾನವಾದಂತಹ ಅವಕಾಶಗಳು ಸಿಗಬೇಕಾದ್ರೆ ನಾವು ಕಳ್ಳತನವನ್ನು ಮಾಡದೇ ಇರತಕ್ಕಂಥ ಒಂದು ಮನೋಭಾವನೆಯನ್ನು ಏನು ಮಾಡಬೇಕು, ಬೆಳೆಸಿಕೊಳ್ಳುವುದೇನದ ಅತಿ ಅವಶ್ಯಕವಾಗಿದೆ. ನಮಗೆ ಬೇಕಾದಂತಹ ಸೀಮಿತವಾದಂತಹ ಸಂಪನ್ಮೂಲಗಳನ್ನು ಮಾತ್ರ ನಾವು ಬಳಸಿಕೊಳ್ಳಬೇಕು. ಇತರರಿಗೆ ಅವಶ್ಯಕತೆ ಇರತಕ್ಕಂತಹ ಸಂಪನ್ಮೂಲಗಳನ್ನಾಗಲಿ, ಸೌಲಭ್ಯಗಳನ್ನಾಗಲಿ ನಾವೇನು ಮಾಡ್ತಕ್ಕಂಥಲ್ಲ, ಅವುಗಳನ್ನು ಸಂಗ್ರಹಿಸಿಟ್ಕೊಳ್ತಕ್ಕಂಥಲ್ಲ, ಅಥವಾ ಅವುಗಳನ್ನು ನಾವು ಕಸಿದುಕೊಳ್ಳುವಂತಿಲ್ಲ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಅದರಂತೆ ಬ್ರಹ್ಮಚರ್ಯ ವೃತ ಪರಿಪಾಲನೆ, ಬ್ರಹ್ಮಚರ್ಯ ವೃತ ಪರಿಪಾಲನೆ ಕೂಡ ಒಂದು ಮಹತ್ವದ ನಿಯಮವಾಗಿದೆ, ವೃತವಾಗಿದೆ. ಪ್ರತಿಯೊಬ್ಬ ವ್ಯಕ್ತಿ ಬ್ರಹ್ಮಚರ್ಯ ವೃತವಾದ ಪರಿಪಾಲನೆಯನ್ನು ಮಾಡಬೇಕು. ಅಂದ್ರೆ ಸೆಲ್ಫ್ ಡಿಸಿಪ್ಲಿನ್, ಸ್ವಯಂ ಶಿಸ್ತು, ಡಿಸಿಪ್ಲಿನ್ ಫಸ್ಟ್, ಸ್ಟಡೀಸ್ ನೆಕ್ಸ್ಟ್. ಎಲ್ಲಿ ಡಿಸಿಪ್ಲಿನ್ ಇರ್ತದ, ಎಲ್ಲಿ ಶಿಸ್ತು ಇರ್ತದ, ಅಲ್ಲಿ ದೇವರು ಇರುತ್ತಾನೆ ಅಂತಕ್ಕಂಥ ಮಾತನ್ನ ಗಾಂಧೀಜಿಯವರು ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಬ್ರಹ್ಮಚರ್ಯ ಅಂದ್ರೆ ಬ್ರಹ್ಮನ ಕಡೆಗೆ ಸಾಗುವುದು, ಅಂದ್ರೆ ಸತ್ಯದ ಕಡೆಗೆ ಚಲಿಸುವುದು, ಅಂದ್ರೆ ಜ್ಞಾನವನ್ನ ಪಡೆದುಕೊಳ್ತಕ್ಕಂಥ ಒಂದು ಮಾರ್ಗದ ಕಡೆಗೆ ಹೋಗುವುದು. ಇಲ್ಲಿ ಬ್ರಹ್ಮಚರ್ಯ ವೃತ್ತ ಪರಿಪಾಲನೆ ಮಾಡಬೇಕಾದ್ರೆ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸಬೇಕು. ಪಂಚೇಂದ್ರಿಯಗಳೇನವ, ಕಣ್ಣು, ಕಿವಿ, ಮೂಗು, ನಾಲಿಗೆ, ತ್ವಚೆ ಮುಂತಾದವುಗಳು ತಮ್ಮದೇ ಆದಂತಹ ಆಶಯ ಅಭಿಲಾಷೆಗಳನ್ನು, ಆಕಾಂಕ್ಷೆಗಳನ್ನು ಹೊಂದಿರ್ತಾವೆ. ಅವುಗಳ ಮೇಲೆ ನಿಯಂತ್ರಣವನ್ನು ಸಾಧಿಸುವುದೇ ಬ್ರಹ್ಮಚರ್ಯ ವೃತ್ತದ ಪರಿಪಾಲನೆಯಾಗಿದೆ ಅಂತಕ್ಕಂಥ ಮಾತನ್ನು ಗಾಂಧೀಜಿ ಹೇಳಿದರು. ಸಂಸಾರ ಅಂತಕ್ಕಂಥದ್ದು ಆಶೆ ಆಕಾಂಕ್ಷೆಗಳ ಒಂದು ಸಾಗರ ಆಗಿದೆ. ಸಂಸಾರದೊಳಗಿದ್ದು ಸಂಸಾರಿಕ ವ್ಯವಹಾರಿಕ ಜೀವನದಲ್ಲಿದ್ದು ಕೂಡ ನಾವೇನು ಮಾಡಬೇಕು, ಇದ್ದು ಇಲ್ಲದಂತೆ ಅವುಗಳಿಗೆ ಅಟ್ಯಾಚ್ಮೆಂಟ್ ಆಗದೆ, ಅವುಗಳಿಗೆ ಒಳಗಾಗದೆ ನಾವು ಅವುಗಳಿಂದ ದೂರ ಇದ್ದುಕೊಂಡು ನಮ್ಮ ಅಭಿಲಾಷೆಗಳನ್ನು ಏನು ಮಾಡಬೇಕು, ಈಡೇರಿಸಿಕೊಳ್ಳಬೇಕು ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಬ್ರಹ್ಮಚರ್ಯದ ವೃತ್ತವನ್ನು, ನಿಯಮವನ್ನು ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಆ ಬ್ರಹ್ಮಚರ್ಯ ವೃತ್ತದ ಪರಿಪಾಲನೆಯನ್ನು ತಮ್ಮ ಅನುಯಾಯಿಗಳು ಮಾಡಬೇಕು ಅಂತಕ್ಕಂಥ ಒಂದು ಅಭಿಲಾಷೆಯನ್ನು ಹೊಂದಿದ್ರು. ಎಷ್ಟೋ ಅನುಯಾಯಿಗಳು ಬ್ರಹ್ಮಚರ್ಯ ವೃತ್ತದ ಪರಿಪಾಲನೆಯನ್ನು ಮಾಡ್ತಾ ಇವರ ಚಳುವಳಿಯಲ್ಲಿ, ಇವರ ವಿಚಾರಗಳಲ್ಲಿ ಭಾಗಿಯಾಗಿರ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಅದರಂತೆ ಅಪರಿಗ್ರಹ, ನಾನ್ ಪೊಸೆಷನ್ ಇದು ಕೂಡ ಸತ್ಯಾಗ್ರಹದ ಒಂದು ನಿಯಮ ಆಗಿದೆ.
ಅನವಶ್ಯಕವಾಗಿ ನಾವು ಒಬ್ಬ ವ್ಯಕ್ತಿಯ ಆಸ್ತಿಯನ್ನಾಗಲಿ ಅಥವಾ ಹಣವನ್ನಾಗಲಿ ಅಥವಾ ಅವನ ಮೇಲೆ ದಬ್ಬಾಳಿಕೆಯನ್ನು ಮಾಡುವುದಾಗಲಿ ಮಾಡ್ತಕ್ಕದ್ದಲ್ಲ. ಎಲ್ಲರೂ ಕೂಡಿಕೊಂಡು ಸಹಜೀವನವನ್ನು, ಕುಟುಂಬ ಜೀವನವನ್ನು ಏನು ಮಾಡಬೇಕು, ಸಹೋದರತ್ವದ ಮನೋಭಾವನೆ ಜೀವನವನ್ನು ಏನು ಮಾಡಬೇಕು, ಅನುಸರಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿದರು. ನಿಸರ್ಗ ಮಾನವನ ಆಶೆಗಳನ್ನು ಮಾತ್ರ ಪೂರೈಸಬಲ್ಲದೆ ಹೊರತು ದುರಾಶೆಗಳನ್ನಲ್ಲ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಯಾವಾಗಲೂ ಹೇಳ್ತಾ ಇದ್ರು. ಸತ್ಯ ಹಾಗೂ ಅರ್ಥಶಾಸ್ತ್ರಗಳ ನಡುವಿನ ಸಂಬಂಧದ ಕುರಿತು ಹೇಳಿದ್ದಾರೆ. ನೀತಿ ಧರ್ಮವನ್ನು ಅಲಕ್ಷಿಸತಕ್ಕಂಥ ಅರ್ಥಶಾಸ್ತ್ರ ಅಸತ್ಯವಾದುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಣದ ಪೂಜೆಯನ್ನು ಬೋಧಿಸತಕ್ಕಂಥ ದುರ್ಬಲರ, ದೀನರ, ಬಡವರ ದುರ್ಲಾಭವನ್ನು ಪಡೆದುಕೊಂಡು ಧನದ ರಾಶಿಯನ್ನು ಸಂಗ್ರಹಿಸಿಕೊಳ್ತಕ್ಕಂಥ ಅರ್ಥಶಾಸ್ತ್ರ ಅದು ಮೃತ್ಯುಕಾರವಾದದ್ದು. ಅತ್ಯಂತ ದುರ್ಬಲ ಬಡವರಿಗೂ ಕೂಡ ಸಮಾನವಾದ ಸಹಾಯವನ್ನು ಮಾಡಿ, ಏಳಿಗೆಯನ್ನು ಮಾಡಿ ಅವರ ಸುಖ ನೆಮ್ಮದಿ ಜೀವನಕ್ಕೆ ಅನುಕೂಲಕರವಾಗಿ ಮಾಡತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಅನವಶ್ಯಕವಾಗಿ ಆಸ್ತಿಯನ್ನು ಏನು ಮಾಡಬಾರ್ದು, ಹಣವನ್ನು ಏನು ಮಾಡಬಾರ್ದು, ಸಂಗ್ರಹಣೆ ಮಾಡ್ಕೊಳ್ಬಾರ್ದು. ನಮಗೆ ಎಷ್ಟು ಬೇಕೋ ಅಷ್ಟು, ನಮ್ಮ ಜೀವನಾವಶ್ಯಕ ವಸ್ತುಗಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು ಉಳಿದಿದ್ದನ್ನು ನಾವು ಏನು ಮಾಡಬೇಕು, ಧರ್ಮದರ್ಶಿ ತತ್ವಕ್ಕನುಗುಣವಾಗಿ ಬಡವರಿಗೆ, ದೀನರಿಗೆ, ದಲಿತರಿಗೆ ವಿತರಣೆಯಾಗುವಂತೆ ನೋಡಿಕೊಳ್ಬೇಕು. ಅಂದಾಗ ಮಾತ್ರ ಎಲ್ಲರೂ ನೆಮ್ಮದಿಯುತವಾಗಿ ಜೀವನವನ್ನು ನಡೆಸಲಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ವಿಚಾರವನ್ನು 1937ರಲ್ಲಿ ಹರಿಜನ ಎಂಬ ಪತ್ರಿಕೆಯಲ್ಲಿ ಬರೆದುದನ್ನು ನಾವು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಅಸ್ವಾದ, ಕಂಟ್ರೋಲ್ ಆಫ್ ದ ಪ್ಯಾಲೆಟ್. ಅಸ್ವಾದ ಅಂದ್ರೆ ನಾಲಿಗೆಯ ಮೇಲೆ ನಿಯಂತ್ರಣವನ್ನು ಹೊಂದುವುದು. ನಾಲಿಗೆಯ ಮೇಲೆ ನಿಯಂತ್ರಣವನ್ನು ಹೊಂದುವುದು ಅಂದ್ರೆ ಆಹಾರ ಪಾನೀಯಗಳ ಬಗೆಗೆ ಹೆಚ್ಚು ಗಮನವನ್ನು ಕೊಡುವುದು. ಆಹಾರ ಪಾನೀಯಗಳನ್ನು ಅನವಶ್ಯಕವಾಗಿ ನಾವು ಏನು ಮಾಡ್ತಕ್ಕದ್ದಲ್ಲ, ಸೇವನೆ ಮಾಡ್ತಕ್ಕದ್ದಲ್ಲ. ಅನವಶ್ಯಕವಾಗಿ ಆಹಾರವನ್ನು ಸೇವನೆ ಮಾಡೋದ್ರಿಂದ ಹಲವಾರು ರೋಗ ರುಜಿನಗಳು ಬರ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಒಪ್ಪತ್ತು ಉಂಡವ ಯೋಗಿ, 2 ಹೊತ್ತು ಉಂಡವ ಭೋಗಿ, 3 ಹೊತ್ತು ಉಂಡವನನ್ನು ಹೊತ್ತುಕೊಂಡು ಹೋಗಿ ಅಂತಕ್ಕಂಥದ್ದನ್ನು ನಾವು ಗಾಳಿ ಮಾತನ್ನು ನಾವೇನು ಕಾಯ್ತಾ ಇದ್ದೀವಿ. ಆಹಾರವನ್ನು ಏನು ಮಾಡಬೇಕು, ನಾವು ಹಿತಮಿತವಾಗಿ ಸ್ವೀಕಾರ ಮಾಡಬೇಕು. ನಾವು ಜೀವಿಸಲು ಆಹಾರವನ್ನು ಸೇವನೆ ಮಾಡಬೇಕು ಹೊರತು ಆದರೆ ತಿನ್ನುವುದಕ್ಕಾಗಿಯೇ ಜೀವಿಸಬಾರದು ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಏನು ಮಾಡ್ತಾ ಇದ್ರು, ಹೇಳ್ತಾರೆ. ಇಟ್ ಟು ಲಿವ್ ಬಟ್ ನಾಟ್ ಲಿವ್ ಟು ಇಟ್ ಅಂತಕ್ಕಂಥ ಮಾತನ್ನು. ಲದ್ದಿ, ಮುದ್ದಿ, ಬುದ್ಧಿ ಇವು 3 ಪರಿಪೂರ್ಣವಾಗಿರಬೇಕು. ನಾವು ತಿಂದಂಥ ಆಹಾರ ಏನಾಗಬೇಕು, ಸೌಮ್ಯ ಗುಣದ ಇರಬೇಕು, ಸಾತ್ವಿಕ ಆಹಾರ ಇರಬೇಕು. ಅದರಂತೆ ಏನದ ನಮ್ಮ ವಿಸರ್ಜನೆ ಕ್ರಿಯೆ ಕೂಡ ಸರಿಯಾದ ರೀತಿಯಲ್ಲಿ ಆಗಬೇಕು. ಆವಾಗ ಮಾತ್ರ ಬುದ್ಧಿ ಪರಿಪಕ್ವವಾಗಿ ಓಡಲಿಕ್ಕೆ ಏನಾಗ್ತದೆ, ವಿಚಾರ ಮಾಡಲಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತದೆ. ಈ ಹಿನ್ನೆಲೆಯಲ್ಲಿ ನಾವು ದುಶ್ಚಟಗಳಿಗೆ ಅಂಟಿಕೊಳ್ಳಬಾರದು. ದುಶ್ಚಟಗಳು ಮದ್ಯ, ಮಾಂಸ ಮುಂತಾದ ದುಷ್ಟ ಗುಣಗಳನ್ನು ಬೆಳೆಸ್ತಕ್ಕಂತಹ ಆಹಾರವನ್ನು ಏನು ಮಾಡಬೇಕು, ವರ್ಜಿಸಬೇಕು. ಅದರಿಂದ ಮಾನವನಲ್ಲಿ ಹಿಂಸೆ ಏನಾಗ್ತದೆ, ಬೆಳೆದು ಬರ್ತದೆ. ಅದಕ್ಕೆ ನಾವು ಮಾಂಸವನ್ನು ಸೇವನೆ ಮಾಡಬಾರ್ದು, ಪ್ರಾಣಿ ಹಿಂಸೆ ಮಾಡಿದಂತಾಗ್ತದೆ. ಮದ್ಯ, ಮಾದಕ ವ್ಯಸನ ಮುಂತಾದವುಗಳಿಂದ ನಾವೇನು ಮಾಡಬೇಕು, ದೂರ ಇರಬೇಕು ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಏನು ಮಾಡ್ತಿದ್ರು, ಹೇಳ್ತಿದ್ರು. ಉಪವಾಸ ವೃತ್ತದ ಆಚರಣೆಯನ್ನು ಮಾಡಬೇಕು. ಉಪವಾಸವನ್ನು ಆತ್ಮ ಶುದ್ಧೀಕರಣಕ್ಕಾಗಿ ನಾವು ಮಾಡಬೇಕು ಅಂತಕ್ಕಂತಹ ಒಂದು ವಿಚಾರವನ್ನು ಗಾಂಧೀಜಿಯವರು ಹೇಳಿದರು. ಉಪವಾಸ ವೃತ್ತವನ್ನು ಮಾಡುವುದರಿಂದ ಆತ್ಮ ಶುದ್ಧೀಕರಣವಾಗೋದ್ರ ಜೊತೆಗೆ ಎದುರಾಳಿಯನ್ನು ಸುಲಭವಾಗಿ ಸೋಲಿಸ್ಲಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತದೆ. ಅವರ ಮನಸ್ಸನ್ನು ಗೆಲ್ಲಲಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಏನು ಮಾಡ್ತಾ ಇದ್ರು, ಹೇಳ್ತಾ ಇದ್ರು. ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ನಮ್ಮ ಆಹಾರ ಪಾನೀಯಗಳ ಮೇಲೆ ಇತಿಮಿತಿಯನ್ನು ನಾವು ಇರಿಸಿಕೊಳ್ಬೇಕು ಅಂತಕ್ಕಂಥ ನಿಸರ್ಗ ಸಹಜವಾಗಿ ದೊರೆಯುವಂಥ ಆಹಾರವನ್ನು ಸೇವನೆ ಮಾಡಬೇಕು, ಮಾಂಸಾಹಾರವನ್ನು ವರ್ಜಿಸಬೇಕು ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಹೇಳಿ, ನಾಲಿಗೆಯ ಮೇಲೆ, ಇಂದ್ರಿಯಗಳ ಮೇಲೆ ನಾವೇನು ಮಾಡಬೇಕು, ಕಂಟ್ರೋಲ್, ಹತೋಟಿಯನ್ನು ಸಾಧಿಸಿಕೊಳ್ಬೇಕು
ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ನಿಯಮವಾಗಬೇಕು, ಜೀವನದ ಧರ್ಮವಾಗಬೇಕು ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಏನು ಮಾಡ್ತಾ ಇದ್ರು, ಹೇಳ್ತಾ ಇದ್ರು. ಮಹಾತ್ಮ ಗಾಂಧೀಜಿಯವರು ಹೇಳಿದಂಥ ಮೊದಲನೇ 6 ಋತುಗಳೇನವ, ಅವು ಯಾವಪ್ಪ ಅಂದ್ರೆ ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ ಋತದ ಪರಿಪಾಲನೆ, ಅಸ್ವಾದ, ನಾಲಿಗೆಯ ಮೇಲೆ ನಿಯಂತ್ರಣ, ಇಂದ್ರಿಯಗಳ ಮೇಲೆ ಹತೋಟಿ, ಆಸ್ತೇಯ, ಕಳ್ಳತನ ಮಾಡದೇ ಇರುವಿಕೆ, ಆಮೇಲೆ ನಾನ್ ಪೊಸೆಷನ್, ಅಸಂಗ್ರಹ ಪ್ರವೃತ್ತಿ. ಇವೆಲ್ಲವುಗಳು ಮಾನವನನ್ನ ಪಶುತ್ವದಿಂದ ಏನು ಮಾಡ್ತವೆ, ಮಾನವತ್ವದ ಕಡೆಗೆ, ದೈವತ್ವದ ಕಡೆಗೆ ಕರೆದುಕೊಂಡು ಹೋಗ್ತಾವ ಅಂತಕ್ಕಂಥ ಮಾತನ್ನ ಒಂದು ಪ್ರಾಕ್ಟಿಕಲ್ ವಿಚಾರವನ್ನು ಗಾಂಧೀಜಿಯವರು ಏನು ಮಾಡಿದರು, ಹೇಳಿದರು. ಇವುಗಳನ್ನು ಕಾರ್ಯರೂಪದಲ್ಲಿ ವ್ಯಕ್ತಿ ತರುವುದರ ಮೂಲಕ ಆತ ಅತಿ ಉನ್ನತವಾದಂತಹ ಏನು ಮಾಡ್ತಾನೆ, ಮನುಷ್ಯತ್ವವನ್ನು ಪಡೆದುಕೊಳ್ತಾನೆ, ಮಾನವೀಯತೆಯನ್ನು ಪಡೆದುಕೊಳ್ತಾನೆ. ಅದಕ್ಕೋಸ್ಕರವಾಗಿ ರಾಮ ಮತ್ತು ರಾವಣನ ನಡುವಿನ ಅಂತರ ಕಡಿಮೆ ಮಾಡಬೇಕಂತಂದ್ರೆ, ಅದೇ ರೀತಿಯಾಗಿ ದೇವರು ಮತ್ತು ಸೈತಾನ ನಡುವೆ ಅಂತರ ಕಡಿಮೆ ಮಾಡಬೇಕಾದ್ರೆ, ಒಳ್ಳೆ ಮತ್ತು ಕೆಟ್ಟ ವ್ಯಕ್ತಿಗಳ ನಡುವಿನ ಅಂತರ ಕಡಿಮೆ ಮಾಡಬೇಕಾದ್ರೆ ನಾವೇನು ಮಾಡಬೇಕು, ಅಸಂಗ್ರಹ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು, ಮನುಷ್ಯತ್ವವನ್ನು ಬೆಳೆಸ್ಕೊಳ್ಬೇಕು, ಮಾನವೀಯತೆಯನ್ನು ನಾವು ಬೆಳೆಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಈ 6 ವಿಚಾರಗಳು ಮಾನವನ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ, ಮಾನವನಲ್ಲಿ ಮನುಷ್ಯತ್ವದ ಗುಣಗಳನ್ನು ಬೆಳೆಸುವಲ್ಲಿ ಇವೇನು ಮಾಡ್ತಾವೆ, ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾವೆ ಅಂತಕ್ಕಂಥ ಒಂದು ವಿಚಾರವನ್ನು ಗಾಂಧೀಜಿಯವರು ಏನು ಮಾಡ್ತಾ ಇದ್ದಾರೆ, ಒತ್ತಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಎಲ್ಲ ಗುಣಗಳು ಒಬ್ಬ ವ್ಯಕ್ತಿಯಲ್ಲಿ ಶಕ್ತಿಯನ್ನು ತುಂಬುತ್ತಾವ, ಆತನ ದೈಹಿಕ ಹಾಗೂ ಮಾನಸಿಕ ಬಲವನ್ನು ಸಶಕ್ತಗೊಳಿಸ್ತಾವ. ಆತ ಎಂತಹ ಕಠಿಣ ಸಂದರ್ಭದಲ್ಲಿಯೂ ಕೂಡ ಆತ ವಿಜಯಶಾಲಿ ಆಗಲಿಕ್ಕೆ ಸಾಧ್ಯದ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಹೇಳಿದರು. ಈ ವಿಚಾರ ಬಹಳ ಮಹತ್ವದವುಗಳು ಆಗ್ಯಾವ. ಆತನ ವ್ಯಕ್ತಿತ್ವ ಬೆಳವಣಿಗೆ ಆಗೋದ್ರ ಜೊತೆಗೆ ಸಹ ಕುಟುಂಬದ ಬೆಳವಣಿಗೆ ಮಾಡುವುದರ ಜೊತೆಗೆ ಇಡೀ ವಿಶ್ವವೇ ಬೆಳವಣಿಗೆ ಆಗುವಂತೆ ಮಾಡುವಲ್ಲಿ ಈ ಋತುಧಾರಿ ಏನು ಮಾಡ್ತಾನೆ, ವಿಶೇಷವಾದಂತಹ ಪ್ರಯತ್ನವನ್ನು ಮಾಡ್ತಾನೆ ಅಂತಕ್ಕಂಥ ಒಂದು ವಿಚಾರವನ್ನು ಗಾಂಧೀಜಿಯವರು ಏನು ಮಾಡ್ತಾ ಇದ್ರು, ಹೇಳ್ತಾ ಇದ್ರು. ಮಾನವನಲ್ಲಿ ಮನೆ ಮಾಡಿಕೊಂಡಂಥ ಪಶುತ್ವದ ಗುಣಗಳನ್ನು ಇವು ಹೊರಗೆ ಹಾಕಿ ಪರಿಪೂರ್ಣ ಅಪ್ಪಟ ಮಾನವನನ್ನು ಮಾಡಿ ವಿಶ್ವ ಮಾನವನನ್ನಾಗಿ ಮಾಡ್ತಾವ ಅಂತಕ್ಕಂಥ ಒಂದು ವಿಚಾರವನ್ನು ಗಾಂಧೀಜಿಯವರು ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಇನ್ನುಳಿದ 5 ಋತುಗಳು ವ್ಯಕ್ತಿಯನ್ನ ಪರಿಪೂರ್ಣ ಸಮಾಜ ಜೀವಿಯನ್ನಾಗಿ ಪರಿವರ್ತನೆ ಮಾಡುವಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತವೆ. ಪ್ರತಿಯೊಬ್ಬ ವ್ಯಕ್ತಿ ಸಮಾಜಮುಖಿ ಆಗಬೇಕು, ಎಲ್ಲರ ಕಲ್ಯಾಣವನ್ನು ಬಯಸುವಂತಹ ವ್ಯಕ್ತಿ ಆಗಬೇಕು. ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದರ ಜೊತೆಗೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರ, ದೀನರ, ದಲಿತರ, ನಿರ್ಗತಿಕರ, ನಿಸ್ಸಹಾಯಕರ, ಇಲ್ಲದವರ ವ್ಯಕ್ತಿತ್ವವನ್ನು, ಜೀವನ ನಡೆಸುವಂತಹ ಒಂದು ಆರೋಗ್ಯಕರವಾದಂತಹ ವಾತಾವರಣವನ್ನು ಬೆಳೆಸ್ತಕ್ಕಂತಹ ಒಂದು ಕಾರ್ಯವನ್ನು ಇನ್ನುಳಿದ ವೃತ್ತಗಳು, ನಿಯಮಗಳು ಮಾಡ್ತಾವಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಹೇಳಿದರು. ಗಾಂಧೀಜಿಯವರು ವ್ಯಕ್ತಿಯ ಅಭಿವೃದ್ಧಿಯ ಜೊತೆಗೆ ಸಮಾಜದ ಏನಾಗಬೇಕು, ಅಭಿವೃದ್ಧಿ ಆಗಬೇಕು ಅಂತಕ್ಕಂತಹ ಕನಸನ್ನು ಕಂಡಿದ್ರು. ಆ ಕನಸು ನನಸಾಗುವಂತಹ ಒಂದು ಪ್ರಯತ್ನವನ್ನು ಈ ಋತುಗಳನ್ನು ಆಚರಣೆಯಲ್ಲಿ ತರುವುದರ ಮೂಲಕ ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ವಿಚಾರವನ್ನು ಏನು ಮಾಡ್ತಾ ಇದ್ದಾರೆ, ಗಾಂಧೀಜಿಯವರು ಹೇಳ್ತಾ ಇದ್ದಾರೆ. ಇನ್ನು ಇನ್ನೊಂದು ಈ ಸೋಷಿಯಲ್ ಓರಿಯೆಂಟೆಡ್ ಸಮಾಜಮುಖಿಯಾದಂತಹ ಋತು ನಿಯಮ ಯಾವುದು ಅಂದ್ರೆ, ಪ್ರತಿಯೊಬ್ಬ ವ್ಯಕ್ತಿ ಏನು ಮಾಡಬೇಕು, ಆತ ಕೆಲವೊಂದು ವಿಶೇಷವಾದಂಥ ಋತುಗಳನ್ನು ಏನು ಮಾಡಬೇಕಾಗ್ತದೆ, ಅನುಸರಿಸಬೇಕಾಗ್ತದೆ. ಶರೀರ ಶ್ರಮ, ಬ್ರೆಡ್ ಲೇಬರ್, ಪ್ರತಿಯೊಬ್ಬನೂ ಶರೀರ ಶ್ರಮವನ್ನು ಮಾಡಬೇಕು, ದೈಹಿಕ ಶ್ರಮವನ್ನು ಮಾಡಬೇಕು. ಕೇವಲ ಮಾನಸಿಕ ಶ್ರಮ ಮಾಡಿದರೆ ಅಷ್ಟೇ ಸಾಲದು. ಮಾನಸಿಕ ಶ್ರಮದ ಜೊತೆಗೆ ದೈಹಿಕ ಶ್ರಮವನ್ನು ಮಾಡಬೇಕು. ಪ್ರತಿಯೊಬ್ಬನು ತನಗೆ ಬೇಕಾಗ್ತಕ್ಕಂತಹ ಅವಶ್ಯಕತೆಗಳನ್ನು, ಆಹಾರ ಧಾನ್ಯಗಳನ್ನು ಮುಂತಾದವುಗಳನ್ನು ತಾನೇ
ದೈಹಿಕ ಶ್ರಮವನ್ನು ಮಾಡಿ ದುಡಿದು ಉತ್ಪಾದಿಸಿಕೊಳ್ಬೇಕು ಅಂದಾಗ ಆ ಶರೀರ ಶ್ರಮದ ಮಹತ್ವ ಗೊತ್ತಾಗ್ತದೆ. ಆ ವಸ್ತುಗಳನ್ನು ಯಾವ ರೀತಿಯಾಗಿ ಉಪಯೋಗ ಮಾಡಿಕೊಳ್ಬೇಕು ಅಂತಕ್ಕಂಥ ಒಂದು ತಿಳುವಳಿಕೆಯು ಪರಿಪೂರ್ಣವಾಗಿ ಮೂಡ್ತದೆ ಅಂತಕ್ಕಂಥ ಒಂದು ವಿಚಾರವನ್ನು ಗಾಂಧೀಜಿಯವರು ಏನು ಮಾಡಿದ್ರು ಹೊಂದಿದ್ರು. ಪ್ರತಿಯೊಬ್ಬ ಏನು ಮಾಡಬೇಕು, ಶಾರೀರಿಕ ಶ್ರಮವನ್ನು ಮಾಡಬೇಕು. ಶಾರೀರಿಕ ಶ್ರಮವನ್ನು ಮಾಡುವುದರ ಮೂಲಕ ಆತ ತನ್ನ ದೇಹ ಸೌಂದರ್ಯವನ್ನು ದೇಹ ಶಕ್ತಿಯನ್ನು ಪರಿಪೂರ್ಣವಾಗಿ ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತದೆ. ದುಡಿಯದೆ ತಿನ್ನಬಾರ್ದು, ತಿನ್ನುವುದಕ್ಕಾಗಿ ದುಡಿಬೇಕು. ದುಡಿದು ಹೆಚ್ಚಿನ ಹಣವನ್ನು ಏನು ಮಾಡಬೇಕು, ಹೆಚ್ಚಿನ ವಸ್ತುಗಳನ್ನು ಬೇರೆಯವರಿಗೆ ಏನು ಮಾಡಬೇಕು, ಸದ್ಬುದ್ಧಿಯಿಂದ ಹಂಚಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಏನು ಮಾಡಿದರು ಗಾಂಧೀಜಿಯವರು ಹೇಳಿದರು. ದುಡಿಯುವ ಸದಸ್ಯನಾಗಬೇಕು. ಪ್ರತಿಯೊಬ್ಬರು ದುಡಿಯೋದ್ರಿಂದ ತಮಗೆ ಬೇಕಾಗತಕ್ಕಂಥ ಆಹಾರಧಾನ್ಯ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಸಾಮರ್ಥ್ಯವನ್ನು ಪಡೆದುಕೊಳ್ಳಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತದೆ. ದುಡಿಯುವ ಸದಸ್ಯನಾಗಬೇಕು. ಅದು ಬಹಳ ಮಹತ್ವದಾದಂಥ ಒಂದು ಸಂಗತಿ ವಿಚಾರ ಅಂತಕ್ಕಂಥ ಮಾತನ್ನು ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಸರ್ವತ್ರ ಭಯವರ್ಜನ, ಫಿಯರ್ಲೆಸ್ನೆಸ್, ನಿರ್ಭೀತಿಯಿಂದ ಜೀವನವನ್ನು ನಡೆಸಬೇಕು. ನಿರ್ಭೀತಿಯಿಂದ ಜೀವನವನ್ನು ನಡೆಸಿದಾಗ ಆತನಿಗೆ ಸತ್ಯದ ಸಾಕ್ಷಾತ್ಕಾರ ಆಗ್ತದೆ. ಅಹಿಂಸೆಯನ್ನು ತನ್ನ ಜೀವನದಲ್ಲಿ ಆಚರಣೆಯಲ್ಲಿ ತರಲಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತದೆ. ಎಲ್ಲ ದೃಷ್ಟಿಯಿಂದ ನಿರ್ಭೀತನಾಗಿರಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿ ಆತ ಭಯಭೀತನಾಗಬಾರ್ದು. ಫಿಯರ್ ಆಫ್ ಡೆತ್, ಫಿಯರ್ ಆಫ್ ಬಾಡಿಲಿ ಇಂಜುರಿ, ಫಿಯರ್ ಆಫ್ ಹಂಗ್ರಿ, ಫಿಯರ್ ಆಫ್ ಇನ್ಸಲ್ಟ್, ಫಿಯರ್ ಆಫ್ ಪಬ್ಲಿಕ್ ಡಿಸ್ಅಪ್ರೋಬ್ರೇಷನ್, ಫಿಯರ್ ಆಫ್ ಗೋಸ್ಟ್ ಆ್ಯಂಡ್ ಇವಿಲ್ ಸ್ಪಿರಿಟ್, ಫಿಯರ್ ಆಫ್ ಎನಿವನ್ಸ್ ಆಂಗರ್. ಅಂದ್ರೆ ಇಲ್ಲೇನಂದ್ರೆ ಹಸಿವಿಗೆ ಅನಿಸ್ತಕ್ಕದ್ದಲ್ಲ, ದೈಹಿಕವಾಗಿ ಇಂಜುರಿ ಆಗ್ತದ ಅಂತಕ್ಕಂಥದ್ದಕ್ಕೆ ಅನಿಸ್ತಕ್ಕದ್ದಲ್ಲ, ಸಾವಿಗೆ ಅನಿಸ್ತಕ್ಕದ್ದಲ್ಲ, ಸಾರ್ವಜನಿಕ ಹಿಯಾಳತನಕ್ಕೆ ಅನಿಸ್ತಕ್ಕದ್ದಲ್ಲ. ಅದರಂತೆ ಏನದ ಭೂತ ಪಿಶಾಚಿಗಳಿಗೆ, ಇವಿಲ್ ಸ್ಪಿರಿಟ್ಗಳಿಗೆ ಅನಿಸ್ತಕ್ಕದ್ದಲ್ಲ. ಅಂದ್ರೆ ಅಂಜಿಕೆಯನ್ನು ಬಿಡಬೇಕು, ನಿರ್ಭಯದಿಂದ ಜೀವನವನ್ನು ನಡೆಸಬೇಕು. ನಿರ್ಭಯದಿಂದ ಜೀವನವನ್ನು ನಡೆಸಿದಾಗ ಮಾತ್ರ ಆತನಲ್ಲಿ ಒಂದು ವಿಶೇಷವಾದಂಥ ಅದಮ್ಯವಾದಂಥ ಚೈತನ್ಯ ಶಕ್ತಿ ಬರ್ತದೆ. ಅಂದಾಗ ಮಾತ್ರ ಆತನಲ್ಲಿ ಸಿಟ್ಟು ಕಡಿಮೆ ಆಗ್ತದೆ, ಆತನಲ್ಲಿ ಒಂದು ನಿರ್ಭೀತ್ಯತ್ವ ಬೆಳವಣಿಗೆ ಆಗ್ತದೆ. ಅಂದಾಗ ಮನುಷ್ಯನ ಮನಸ್ಸು ಆರೋಗ್ಯಕರವಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ದೇವರಲ್ಲಿ ನಂಬಿಕೆ ಹುಟ್ಟುತ್ತದೆ. ದೈವತ್ವದ ವ್ಯಕ್ತಿಯಾಗಿ ಬದಲಾವಣೆ ಆಗಲಿಕ್ಕೆ, ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಿರ್ಭೀತನಾಗಬಾರ್ದು. ಅನ್ಯಾಯ, ಮೋಸ, ವಂಚನೆ, ಕಳ್ಳತನ ಮಾಡದೆ, ಅದರ ಗೊಡವೆಗೆ ಹೋಗದೆ, ನಿರ್ಭೀತಿಯಿಂದ ದೇವರಲ್ಲಿ ಒಂದಾಗಿ ಭಯಭಕ್ತಿಯನ್ನು ಮಾಡಿ ಜೀವನವನ್ನು ನಡೆಸಿದಾಗ ಮಾತ್ರ ಆತ ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗಲಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಗಾಂಧೀಜಿಯವರು ಏನು ಮಾಡಿದ್ರು, ಹೇಳಿದರು. ಪಾಪಕ್ಕೆ ಅಂಜು, ಆದರೆ ಪಾಪಿಗಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಅನ್ಯಾಯ ಮಾಡಲಿಕ್ಕೆ, ಮೋಸ ಮಾಡಲಿಕ್ಕೆ, ವಂಚನೆ ಮಾಡಲಿಕ್ಕೆ, ಕಳ್ಳತನ ಮಾಡಲಿಕ್ಕೆ, ದಗಲಬಾಜಿತನ ಮಾಡಲಿಕ್ಕೆ, ಮತ್ತೊಬ್ಬರಿಗೆ ಮೋಸ ಮಾಡಲಿಕ್ಕೆ ನೀನು ಅಂಜು ಹೊರತು, ಆದ್ರೆ ಆ ವ್ಯಕ್ತಿಗೆ ಅಲ್ಲ, ವ್ಯಕ್ತಿಗಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಯಾಕಂದ್ರೆ ಯಾರು ಹುಟ್ಟಿನಿಂದ ಏನು ಮಾಡಿರಂಗಿಲ್ಲ, ಕಳ್ಳನಾಗಬೇಕು ಅಥವಾ ಕೊಲೆಗಡಕನಾಗಬೇಕು ಅಂತಕ್ಕಂಥ ಒಂದು ವಿಚಾರದೊಂದಿಗೆ ಚಾಕುಚೂರಿ ಹುಟ್ಕೊಂಡು ಏನು ಮಾಡಿರಂಗಿಲ್ಲ, ಹುಟ್ಟಿರಂಗಿಲ್ಲ. ಪರಿಸ್ಥಿತಿ, ಸಮಾಜ, ಸನ್ನಿವೇಶ ಅಂತವನ್ನ ಅಪರಾಧಿಯನ್ನಾಗಿ ಮಾಡಿರ್ತಾರೆ. ಅದಕ್ಕೋಸ್ಕರವಾಗಿ ಅಪರಾಧ ತನಕ ನಾವೇನು ಮಾಡಬೇಕು, ಅಂಜಬೇಕು ಹೊರತು ವ್ಯಕ್ತಿಗೆ ಅದರ ಅಪರಾಧಿಗಲ್ಲ ಅಂತಕ್ಕಂಥ ಮಾತನ್ನ ಗಾಂಧೀಜಿಯವರು ಏನು ಮಾಡ್ತಾ ಇದ್ರು, ಹೇಳ್ತಾ ಇದ್ರು. ಬ್ರಿಟಿಷರ ಸಾಮ್ರಾಜ್ಯಶಾಹಿ ದುರಾಡಳಿತದ ವಿರುದ್ಧ, ಅವರ ಅನ್ಯಾಯದ ವಿರುದ್ಧ ಅವರೇನು ಮಾಡಿದರು, ಸತ್ಯ ಮತ್ತು ಅಹಿಂಸಾತ್ಮಕವಾಗಿ ಹೋರಾಟವನ್ನು ರೂಪಿಸಿದ್ರು. ಯಾವುದೇ ರೀತಿಯ ಹಿಂಸೆಗೆ ಅವರೇನು ಮಾಡಲಿಲ್ಲ, ಗಮನವನ್ನು ಕೊಡಲಿಲ್ಲ, ಆಸ್ಪದವನ್ನು ಕೂಡ ಏನು ಮಾಡಲಿಲ್ಲ, ಕೊಡಲಿಲ್ಲ. ನಿರ್ಭೀತಿಯಿಂದ ಜೀವನ ನಡೆಸುವುದು ಕೂಡ ಒಂದು ಋತ ನಿಯಮ ಅಂತಕ್ಕಂಥ ಮಾತನ್ನ ಗಾಂಧೀಜಿಯವರು ಏನು ಮಾಡ್ತಾ ಇದ್ದಾರೆ, ಹೇಳ್ತಾರೆ. ನೆಕ್ಸ್ಟ್, ಸರ್ವಧರ್ಮ ಸಮನ್ವಯತೆ, ಈಕ್ವಾಲಿಟಿ ಆಫ್ ಆಲ್ ರಿಲಿಜಿಯನ್ಸ್.
ಎಲ್ಲ ಧರ್ಮಗಳ ಸಾರ ಏನದ? ಸಂತೋಷವನ್ನು ಹೊಂದುವುದು, ಮುಕ್ತಿಯನ್ನು ಹೊಂದುವುದು, ನೆಮ್ಮದಿಯನ್ನು ಪಡೆಯುವುದು. ದಾರಿಗಳು ಬೇರೆ ಬೇರೆ ಆಗಿದ್ರು ಕೂಡ ಧರ್ಮದ ಮೂಲ ಸಾರ ಏನದ? ಮುಕ್ತಿ, ಸಂತೋಷ, ನೆಮ್ಮದಿಯನ್ನು ಕೊಡುವಂಥದ್ದು ಆಗ್ಯದ. ದಯವೇ ಧರ್ಮದ ಮೂಲವಯ್ಯ ಅಂದ್ರೆ ದಯ ಇರಬೇಕು. ಸಕಲ ಪ್ರಾಣಿಗಳಲ್ಲಿ ನಾವು ದಯವನ್ನ ಇಟ್ಕೊಂಡಾಗ ಅಲ್ಲಿ ಏನಾಗ್ತಾನೆ? ಭಗವಂತ ಪ್ರತ್ಯಕ್ಷನಾಗ್ತಾನ, ದೇವರು ನಮಗೆ ಸಾಕ್ಷಾತ್ಕಾರನಾಗ್ತಾನ, ಸತ್ಯದ ದರ್ಶನ ಆಗ್ತದ. ಸಮಾಜದಲ್ಲಿ ಎಲ್ಲರೂ ಸರಿಸಮಾನವಾಗಿರ್ಲಿಕ್ಕೆ ಏನಾಗ್ತದ? ಸಾಧ್ಯ ಆಗ್ತದ. ಎಲ್ಲರೂ ಭಗವಂತನ ಮಕ್ಕಳು ಅಂತಕ್ಕಂಥ ಮಾತನ್ನ ಹೇಳಿದರು. ಸಹನಶೀಲತೆ, ಸಮಾನತೆ, ಇವೆಲ್ಲವುಗಳು ಧರ್ಮದ ಮೂಲ ಸಾರವಾಗಿದೆ ಅಂತಕ್ಕಂಥ ಮಾತನ್ನ ಗಾಂಧೀಜಿಯವರು ಹೇಳ್ತಾರೆ. ಆಚಾರ ವಿಚಾರ, ಸಂಸ್ಕೃತಿಗಳು, ನಡವಳಿಕೆಗಳು ಪ್ರಾದೇಶಿಕವಾಗಿ ಭಿನ್ನತೆ ಇರಬಹುದು. ಆದರೆ ಯಾವುದೇ ಒಂದು ಧರ್ಮವಾಗಲಿ, ಯಾವುದೇ ಒಂದು ನೀತಿ ಆಗಲಿ ಅಹಿಂಸೆಗೆ ಏನು ಮಾಡಂಗಿಲ್ಲ, ಆಸ್ಪದವನ್ನು ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಏನು ಮಾಡ್ತಾ ಇದ್ರು? ಹೇಳ್ತಾ ಇದ್ರು. ಸರ್ವಧರ್ಮ ಸಮನ್ವಯತೆ, ಈಕ್ವಾಲಿಟಿ ಆಫ್ ರಿಲಿಜನ್ಸ್, ಎಲ್ಲ ಧರ್ಮಗಳ ಮೂಲ ಸಾರ ಸುಖ, ಸಂತೋಷ, ನೆಮ್ಮದಿಯನ್ನು ಕೊಡುವಂಥದ್ದು ಆಗಿದೆ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಏನು ಮಾಡಿದ್ರು? ಹೇಳಿದರು. ಅದರಂತೆ ಏನದ? ಸ್ವದೇಶಿ, ಯೂಸ್ ಆಫ್ ಲೋಕಲ್ ಮೇಡ್ ಗೂಡ್ಸ್, ಸ್ವದೇಶಿ ಚಳುವಳಿಯನ್ನು ಗಾಂಧೀಜಿಯವರು ಏನು ಮಾಡಿದ್ರು? ಹೊಂದಿದರು. ಸ್ವದೇಶಿ ಮೂಮೆಂಟ್, ಸ್ವದೇಶದಲ್ಲಿ ತಯಾರಾದಂತಹ ವಸ್ತುಗಳನ್ನು ಏನು ಮಾಡಬೇಕು? ನಾವು ಉಪಯೋಗ ಮಾಡಬೇಕು. ಸ್ವದೇಶದಲ್ಲಿ ತಯಾರಾದಂತಹ ವಸ್ತುಗಳನ್ನು ನಾವು ಉಪಯೋಗ ಮಾಡೋದ್ರಿಂದ ನಮ್ಮ ದೇಶ ಏನಾಗ್ತದೆ? ಸಶಕ್ತ ಆಗ್ತದೆ. ನಮಗೆ ಸಿಗಬೇಕಾದಂತಹ ಇಮಿಡಿಯೇಟ್ ಗೂಡ್ಸ್ಗಳು, ಸೌಲಭ್ಯಗಳೇನಾಗ್ತವೆ? ಸಿಗ್ತಾವ. ನಮ್ಮಲ್ಲಿ ಒಂದು ವಿಶ್ವಾಸವನ್ನು, ಸ್ವದೇಶಿ ಮೂವ್ಮೆಂಟ್ ಏನು ಮಾಡ್ತೇವೆ? ವಿಶ್ವಾಸವನ್ನು ಮೂಡಿಸ್ತದೆ. ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಅದು ಅನುಕೂಲಕರವಾದಂಥ ಒಂದು ವಾತಾವರಣವನ್ನು ಹುಟ್ಟಿಸ್ತದೆ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಹೇಳಿದರು. ಅಷ್ಟೇ ಅಲ್ಲ, ಸ್ವದೇಶಿ ಚಳುವಳಿಗೆ ಅವರು ಕರೆಯನ್ನು ಕೊಡ್ತಾ ಇದ್ದಾರೆ. ವೋಕಲ್ ಟು ಲೋಕಲ್, ಲೋಕಲ್ ಟು ಗ್ಲೋಬಲ್ ಅಂತಕ್ಕಂಥ ಒಂದು ನೀತಿ. ಇವತ್ತೇನ ಪ್ರಧಾನಮಂತ್ರಿಯವರು ನೀತಿಯನ್ನು, ವಿಚಾರವನ್ನು ಹೇಳ್ತಾ ಇದ್ದಾರೆ. ನಾವು ಸ್ವದೇಶಿ ಮೂವ್ಮೆಂಟ್, ಸ್ವದೇಶಿ ವಸ್ತುಗಳನ್ನು ತಯಾರು ಮಾಡಬೇಕು, ಅದರಂತೆ ಅವುಗಳನ್ನು ಬಳಸಬೇಕು, ಅದರ ವ್ಯಾಪಾರ ವಹಿವಾಟುಗಳಲ್ಲಿ ತೊಡಗಬೇಕು. ಇದರ ಅನಾವಶ್ಯಕವಾಗಿ ಬೇರೆ ದೇಶಗಳಿಂದ ನಾವು ಸಂಪನ್ಮೂಲಗಳನ್ನು ತರಿಸಿಕೊಳ್ಳುವುದಾಗಲಿ ಅಥವಾ ವಸ್ತುಗಳನ್ನು ದುಬಾರಿ ಬೆಲೆಗೆ ಪಡೆದುಕೊಳ್ಳುವುದಾಗಲಿ ತಪ್ಪಿದಂತಾಗ್ತದೆ. ದೇಶ ಏನಾಗ್ತದೆ? ಸಶಕ್ತ ಆಗ್ತದೆ. ವ್ಯಕ್ತಿ ಏನಾಗ್ತಾನೆ? ಆರ್ಥಿಕವಾಗಿ ಸಬಲನಾಗ್ತಾನೆ. ವ್ಯಕ್ತಿ ಆರ್ಥಿಕವಾಗಿ ಸಬಲನಾದಾಗ ದೇಶ ಆರ್ಥಿಕವಾಗಿ ಸಶಕ್ತ ಆಗ್ತದೆ. ಅವು ನಾವು ಹೆಚ್ಚು ಹೆಚ್ಚು ಪ್ರಗತಿಪರ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಿಕ್ಕೆ ಏನಾಗ್ತದೆ? ಸಾಧ್ಯ ಆಗ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಏನು ಮಾಡಿದರು? ಸ್ವದೇಶಿ ವಿಚಾರವನ್ನು ತಮ್ಮ ನ್ಯಾಯಗಳಲ್ಲಿ ಬೆಳೆಸ್ತಕ್ಕಂಥ ಒಂದು ಕರೆಯನ್ನು ಏನು ಮಾಡ್ತಾ ಇದ್ದಾರೆ? ಗಾಂಧೀಜಿಯವರು ಕೊಡ್ತಾ ಇದ್ದಾರೆ. ಈ ಸ್ವದೇಶಿಯ ವಿಚಾರದ ಮೂಲಕ ನಾವು ಸಮಾಜದಲ್ಲಿ ಸಮಾಜ ಸೇವೆಯನ್ನು ಮಾಡಲಿಕ್ಕೆ, ಮಾನವೀಯತೆಯನ್ನು ಬೆಳೆಸಲಿಕ್ಕೆ, ಮನುಷ್ಯತ್ವವನ್ನು ಬೆಳೆಸಲಿಕ್ಕೆ ಏನಾಗ್ತದೆ? ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ವಿಚಾರ ನಾವಿಲ್ಲಿ ಏನು ಮಾಡ್ಬೋದು? ಕಾಣಬಹುದು. ಅದರಂತೆ ಸ್ಪರ್ಶ ಭಾವನೆ, ಅನ್ಟಚಬಿಲಿಟಿ, ರಿಮೂವಲ್ ಆಫ್ ಅನ್ಟಚಬಿಲಿಟಿ, ಅಸ್ಪೃಶ್ಯತಾ ನಿವಾರಣೆ. ಅಸ್ಪೃಶ್ಯತೆ ಅಂತಕ್ಕಂಥದ್ದು ಮಾನವ ಸಮಾಜಕ್ಕೆ ಅಂಟಿಕೊಂಡಂಥ ಒಂದು ಕಳಂಕ ಆಗಿದೆ, ಒಂದು ದುರಂತ ಆಗಿದೆ. ಅದಕ್ಕೋಸ್ಕರವಾಗಿ ನಾವು ಯಾವುದೇ ಕಾಲಕ್ಕೂ, ಯಾವುದೇ ಸಂದರ್ಭದಲ್ಲಿಯೂ ಅಸ್ಪೃಶ್ಯತೆಯನ್ನು ನಾವೇನು ಮಾಡಬಾರ್ದು? ಆಚರಣೆ ಮಾಡಬಾರ್ದು. ಅಸ್ಪೃಶ್ಯತೆಯನ್ನು ಆಚರಣೆ ಮಾಡುವುದರಿಂದ ನಾವು ಪರಸ್ಪರ ಪ್ರೀತಿ, ವಿಶ್ವಾಸ, ಸಹಕಾರ, ನೆಮ್ಮದಿಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಏನಾಗ್ತದೆ? ಸಾಧ್ಯ ಆಗ್ತದೆ. ನಮ್ಮ ದೇಶದಲ್ಲಿ ಇಂದು ಅನೇಕ ಸಮಸ್ಯೆಗಳಿಗೆ ಅಸ್ಪೃಶ್ಯತೆ ಆಚರಣೆ ಏನಾಗಿದೆ? ಅಡೆತಡೆಯನ್ನು ಒಡ್ತಾ ಇದೆ. ಮನುಷ್ಯರಲ್ಲಿ ಭಿನ್ನಾಭಿಪ್ರಾಯಗಳನ್ನು ರೂಪಿಸಲಿಕ್ಕೆ ಅದು ಕಾರಣೀಭೂತ ಆಗಿದೆ. ಅದಕ್ಕೋಸ್ಕರವಾಗಿ ಅಸ್ಪೃಶ್ಯತೆಯನ್ನು ನಾವೇನು ಮಾಡಬೇಕು? ತೊಡೆದು ಹಾಕಬೇಕು. ದೀನರ, ದಲಿತರ, ಬಡವರ ಏಳಿಗೆಗೋಸ್ಕರ ನಾವು ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಿ ಎಲ್ಲರನ್ನ ಸರಿಸಮನಾಗಿ ಕಾಣ್ತಕ್ಕಂತಹ ಒಂದು ವಾತಾವರಣ ನಿರ್ಮಾಣ ಮಾಡಿದಾಗ ಮಾತ್ರ ಸತ್ಯ ಮತ್ತು ಅಹಿಂಸೆಯ ತತ್ವಗಳು ಅಕ್ಷರಶಃ ಕಾರ್ಯರೂಪದಲ್ಲಿ ಬರಲಿಕ್ಕೆ ಏನಾಗ್ತದೆ? ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಗಾಂಧೀಜಿಯವರು ಏನು ಮಾಡ್ತಾ ಇದ್ರು? ಹೇಳ್ತಾ ಇದ್ರು. ಹೀಗೆ ಕೆಲವೊಂದು ಋತುಗಳು ಸಮಾಜಮುಖಿಯಾಗಿ ಆಗಿದ್ರೆ, ಕೆಲವೊಂದು ಋತುಗಳನ್ನವ ವ್ಯಕ್ತಿಯ ವ್ಯಕ್ತಿತ್ವದ ಅಭಿವೃದ್ಧಿಗೆ
ಪೂರಕವಾಗ್ಯಾವ. ಹೀಗೆ ಗಾಂಧೀಜಿಯವರು ವ್ಯಕ್ತಿ ಮತ್ತು ಸಮಾಜ ಇವೆರಡು ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಏನು ಮಾಡ್ತಾ ಇದ್ದಾರೆ, ತಮ್ಮ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ವ್ಯಕ್ತಿ ಅಭಿವೃದ್ಧಿ ಆಗೋದ್ರ ಮೂಲಕ ಸಮಾಜ ಅಭಿವೃದ್ಧಿ ಆಗ್ತದೆ. ಆವಾಗ ಎಲ್ಲರಲ್ಲಿ ಸಮಾನತೆಯನ್ನ, ಸಾಮಾಜಿಕ ನ್ಯಾಯವನ್ನು ಎಲ್ಲರಿಗೂ ಒದಗಿಸಿಕೊಳ್ಳಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತದೆ. ಆವಾಗ ಮನುಷ್ಯ ಏನಾಗ್ತಾನ, ಪರಿಪೂರ್ಣ ಮನುಷ್ಯನಾಗ್ತಾನ. ಸಮಾಜ ಏನಾಗ್ತದ, ಮಾನವೀಯತೆಯ ತತ್ವ ಆಧಾರಿತವಾದಂತಹ ಸಮಾಜ ನಿರ್ಮಾಣ ಆಗ್ತದೆ ಅಂತಕ್ಕಂಥ ಒಂದು ವಿಚಾರ ಮಾನವನ ಸ್ವಭಾವವನ್ನು ಬದಲಾವಣೆ ಮಾಡುವುದರ ಮೂಲಕ ತಮ್ಮ ವಿಚಾರಗಳನ್ನು ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಮಾನವನ ಸ್ವಭಾವದ ಬಗೆಗೆ ಅತ್ಯಂತ ಉದಾತ್ತವಾದಂತಹ ವಿಚಾರಗಳನ್ನು, ಆಚಾರಗಳನ್ನು, ನಡವಳಿಕೆಗಳನ್ನು ಗಾಂಧೀಜಿಯವರು ಏನು ಮಾಡಿದ್ರು, ಹೊಂದಿದ್ರು. ಮಹಾತ್ಮ ಗಾಂಧೀಜಿಯವರು ಹುಟ್ಟುತ್ತಲೇ ಮಹಾಮಾನವನಾಗಿ, ವಿಶ್ವಮಾನವನಾಗಿ, ರಾಷ್ಟ್ರಪಿತನಾಗಿ ವಿಶೇಷವಾದಂಥ ಶಕ್ತಿ ಸಾಮರ್ಥ್ಯವನ್ನು ಪಡೆದುಕೊಂಡು ಹುಟ್ಟಿಲ್ಲ. ಅವರು ಕಾಲಕ್ರಮೇಣ ತಮ್ಮನ್ನು ತಾವು ವಿವಿಧ ರೀತಿಯ ಪ್ರಯೋಗಗಳಿಗೆ, ಪರೀಕ್ಷೆಗಳಿಗೆ ಒಳಪಟ್ಟು ಪರಿಪೂರ್ಣ ವ್ಯಕ್ತಿಯಾದರು. ಮಾನವನು ಪರಿಪೂರ್ಣ ವ್ಯಕ್ತಿಯಾಗಬೇಕಾದ್ರೆ, ಆತನಲ್ಲಿ ಪರಿಪೂರ್ಣತೆ ಮೂಡಬೇಕಾದ್ರೆ, ಆತನಲ್ಲಿ ಹುದುಗಿರ್ತಕ್ಕಂತಹ ಏನದ ದುಷ್ಟ ಗುಣಗಳನ್ನು ಆತ ಬಿಡಬೇಕು. ದುಷ್ಟ ಗುಣಗಳನ್ನು ಬಿಡುವುದರ ಮೂಲಕ ಅರ್ಷಡ್ ವರ್ಗಗಳ ಮೇಲೆ ಪ್ರಭುತ್ವವನ್ನು ಸಾಧಿಸುವುದರ ಮೂಲಕ, ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದರ ಮೂಲಕ ಆತ ಪರಿಪೂರ್ಣವಾದಂತಹ ವ್ಯಕ್ತಿಯಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ವಿಚಾರವನ್ನು ಗಾಂಧೀಜಿಯವರು ಏನು ಮಾಡ್ತಾ ಇದ್ರು, ಹೇಳ್ತಾ ಇದ್ರು. ಗೌತಮ್ ಬುದ್ಧ, ಮಹಾವೀರ ಮುಂತಾದವರು ಮಾನವನ ಸ್ವಭಾವದ ಬಗ್ಗೆಯೂ ಕೂಡ ಏನು ಮಾಡ್ಯಾರ, ಮಾತನಾಡಿದ್ದಾರೆ. ಗೌತಮ್ ಬುದ್ಧ, ಮಹಾವೀರ, ಯೇಸು ಕ್ರಿಸ್ತ ಮುಂತಾದವರ ವಿಚಾರಗಳು, ಮಾನವನ ಸ್ವಭಾವದ ಬಗೆಗಿನ ಪರಿಪೂರ್ಣ ಅಭಿಲಾಷೆಗಳು ಗಾಂಧೀಜಿಯವರಿಗೆ ಮನುಷ್ಯನ ಸ್ವಭಾವದ ಬಗೆಗೆ ತಮ್ಮದೇ ಆದಂತಹ ವಿಚಾರವನ್ನು, ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಅನುವು ಮಾಡಿಕೊಡ್ತು, ಪ್ರೇರೇಪಣೆಯನ್ನು ಮೂಡಿತು ಅಂತ ಏನು ಮಾಡ್ಬೋದು, ಹೇಳ್ಬೋದು. ಮಾನವನು ತನ್ನ ಭವಿಷ್ಯದ ನಿರ್ಮಾಪಕ. ಮಾನವನ ಭವಿಷ್ಯ ಮಾನವನ ಕೈಯಲ್ಲಿದೆ. ವ್ಯಕ್ತಿ ಒಳ್ಳೆಯ ಕಾರ್ಯ ಚಟುವಟಿಕೆಗಳನ್ನು ಮಾಡುವುದರ ಮೂಲಕ ಒಳ್ಳೆಯವನಾಗಲಿಕ್ಕೆ ಏನಾಗಬೇಕು, ಸಾಧ್ಯ ಆಗ್ತದೆ. ನಾವು ಒಳ್ಳೆಯ ಕಾರ್ಯವನ್ನು ಮಾಡುವುದರ ಮೂಲಕ ಒಳ್ಳೆಯ ವ್ಯಕ್ತಿ ಆಗಬಹುದು. ಸತ್ಯ ಮತ್ತು ಅಹಿಂಸೆಯ ವೃತ್ತವನ್ನು ಆಚರಣೆ ಮಾಡುವುದರ ಮೂಲಕ ನಾವು ಪರಿಪೂರ್ಣ ವ್ಯಕ್ತಿ ಆಗಲಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತದೆ. ಅನ್ಯಾಯದಿಂದ, ಮೋಸದಿಂದ, ವಂಚನೆಯಿಂದ ನಾವು ಏನೇ ಗಳಿಸಿದ್ರೂ ಕೂಡ ಆ ಸಂಪತ್ತಿನಿಂದ ನಮಗೆ ಸುಖ ಆಗಲಿ, ಸಮಾಧಾನ ಆಗಲಿ, ಶಾಂತಿ ಆಗಲಿ, ಸಂತೃಪ್ತಿ ಆಗಲಿ ದೊರಲಿಕ್ಕೆ ಸಾಧ್ಯ ಇಲ್ಲ. ದೂದ್ ಕಾ ದೂದ್, ಪಾನಿ ಕಾ ಪಾನಿ ಎಂಬಂತೆ ಹಾಲಿಂದ ಹಾಲಿಗೆ, ನೀರಿನ ನೀರಿಗೆ ಅಂತಕ್ಕಂತೆ ನಾವು ಮಾಡಿದಂಥ ಪಾಪ ಕರ್ಮಗಳು ನಮಗೆ ನಮ್ಮ ಅವನತಿಗೆ ಕಾರಣೀಭೂತ ಆಗ್ತವ. ಒಳ್ಳೆಯ ಸಕರ್ಮಗಳು ನಮ್ಮ ಬೆಳವಣಿಗೆಗೆ ಕಾರಣೀಭೂತ ಆಗ್ತವ. ಪರಿಪೂರ್ಣ ವ್ಯಕ್ತಿ ಆಗಲಿಕ್ಕೆ ಮನುಷ್ಯ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಗಾಂಧೀಜಿಯವರು ಮಾನವನ ಸ್ವಭಾವದ ಬಗೆಗೆ ವಿವರಣೆಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಈ ತಮ್ಮ ವಿಚಾರಗಳನ್ನು ಅವರು ತಮ್ಮ ಅನುಯಾಯಿಗಳಿಗೆ ಹೇಳಿ, ಅನುಯಾಯಿಗಳೆಲ್ಲರೂ ಅಂದರೆ ಇಡೀ ಮಾನವ ಸಮಾಜದ ಒಳಿತನ್ನ ಗಾಂಧೀಜಿಯವರು ಏನು ಮಾಡಿದ್ರು, ಬಯಸಿದ್ರು ಅಂತಕ್ಕಂಥ ಒಂದು ವಿಚಾರ ಇಲ್ಲಿ ಪ್ರಮುಖವಾದಂತಹ ಒಂದು ಚಿಂತನೆಯಾಗಿದೆ. ಮಾನವನ ಸ್ವಭಾವದ ಬಗೆಗೆ ಒಂದು ಪರ್ಫೆಕ್ಟ್ನೆಸ್ ಅನ್ನ, ಒಂದು ವಿಶೇಷವಾದಂತಹ ವಿಚಾರವನ್ನು ಗಾಂಧೀಜಿಯವರು ಏನು ಮಾಡ್ಯಾರ, ವ್ಯಕ್ತಪಡಿಸ್ಯಾರ. ಯಾವಾಗಲೂ ಮನುಷ್ಯ ಒಳ್ಳೆಯವನೇ ಆಗಿದ್ದಾನೆ, ಆತನಲ್ಲಿ ನಾವು ಒಳ್ಳೆಯದನ್ನೇ ಕಾಣಬೇಕು. ಒಳ್ಳೆಯದನ್ನು ಕಾಣುವುದರ ಮೂಲಕ ಆತನಲ್ಲಿ ಒಳ್ಳೆಯತನವನ್ನು ನಾವು ಮೂಡಿಸ್ಲಿಕ್ಕೆ, ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ವಿಚಾರ ಗಾಂಧೀಜಿಯವರು ಏನು ಮಾಡಿದ್ರು, ಹೊಂದಿದ್ರು. ಆ ಹಿನ್ನೆಲೆಯಲ್ಲಿ ಮಾನವನ ಸ್ವಭಾವದ ಬಗೆಗೆ ಪರಿಪೂರ್ಣತೆಯ ವಿಚಾರಗಳನ್ನು ಗಾಂಧೀಜಿಯವರು ಏನು ಮಾಡಿದ್ದಾರೆ, ವ್ಯಕ್ತಪಡಿಸಿದ್ದಾರೆ.